ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಮಾವಿನ ಹಣ್ಣಿನ ರೆಸಿಪಿನ ಮಾಡ್ತಾ ಇದ್ದೀನಿ. ಏನಂದ್ರೆ ಮಾವಿನ ಹಣ್ಣಿನಿಂದ ಲಾಡುನ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ರುಚಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗೋಂಥ ಒಂದು ರೆಸಿಪಿ. ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಿಸ್ ಮಾಡದೆ ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಮಾವಿನ ಹಣ್ಣಿನ ಲಾಡನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 6 ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಇದು ನಮ್ಮನೆ ಹತ್ರನೇ ಗಿಡದಲ್ಲಿ ಬಿಟ್ಟಿರೋಂಥ ಮಾವಿನ ಹಣ್ಣಿಂದ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣನ್ನ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಸಿಪ್ಪೆ ಇಲ್ಲದೆ ಇರೋ ಥರ ಒಳಗಡೆ ಪಲ್ಪ್ನ ತೆಕ್ಕೋಬೇಕು. ಎಲ್ಲ ಮಾವಿನ ಹಣ್ಣಿಂದ ನಾನು ಈ ಥರ ನೀಟಾಗಿ ಪಲ್ಪ್ನ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಈಗ ನಾನು 2 ಕಪ್ ಆಗೋಷ್ಟು ಒಣ ಕೊಬ್ಬರಿನ ತುರ್ದಿ ಹಾಕೊತೇನೆ. ತುರ್ದಿರೋದು ಸ್ವಲ್ಪ ದಪ್ಪದಾಗಿದೆ ಅಂದ್ಬಿಟ್ಟು ನಾನು ಒಂದು ರೌಂಡು ಮಿಕ್ಸಿಲಿ ಪೌಡ್ರ್ ಥರ ಮಾಡ್ಕೊತಾ ಇದ್ದೀನಿ ಒಣ ಕೊಬ್ಬರಿನ. ನೋಡಿ, ಇಷ್ಟ ಆದರೆ ಸಾಕು, ತುಂಬ ತರಿಯಾಗಿರಬಾರ್ದು. ಅದೇ ಸೇಮ್ ಕಪ್ಪಲ್ಲೇ 2 ಕಪ್ ಆಗೋವಷ್ಟು ನಾನು ಮಾವಿನ ಹಣ್ಣನ್ನ ಹಾಕ್ತಾ ಇದ್ದೀನಿ. ಇದನ್ನ ಅಷ್ಟೇ ನುಣ್ಣಗೆ ರುಬ್ಕೋಬೇಕು. ಮಾವಿನ ಹಣ್ಣನ್ನ ನೀರೇನು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ದಪ್ಪ ತಳದ ದೊಡ್ಡ ಬಾಣಲಿನ ಇಟ್ಕೊತಾ ಇದ್ದೀನಿ. ನಾನು ಮಾವಿನ ಹಣ್ಣು ಮತ್ತು ಒಣ ಕೊಬ್ಬರಿನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಆಗೋವಷ್ಟು ಚಿರೋಟಿ ರವೆನ ಹಾಕೊತಾ ಇದ್ದೀನಿ. ನೀವು ಚಿರೋಟಿ ರವೆನೇ ಹಾಕೋಬೇಕು ಅಂತ ಏನಿಲ್ಲ, ಮಾಮೂಲಿ ಉಪ್ಪಿಟ್ಟು ರವೆ ಸಣ್ಣದು ಬರುತ್ತಲ್ಲ, ಸೂಜಿ ರವೆ, ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡಿದ್ದೀನಿ. ರವೆನ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಹುರ್ಕೊಳ್ಳಿ ರವೆನ. ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ. ನೀವು ರವೆನ ಡ್ರೈ ಆಗೇನೆ ಹುರ್ಕೋಬೇಕು. ಹುರಿ ಜಾಸ್ತಿ ಹಿಡ್ಕೊಬಿಡಿ. ಹುರಿ ಜಾಸ್ತಿ ಹಿಡ್ಕೊಂಡ್ರೆ ರವೆ ಬೇಗ ಸೀದ್ಬಿಡುತ್ತೆ. ರವೆ ಚೆನ್ನಾಗಿ ಹುರಿದಿದೆ ಅನ್ನುವಾಗ ಲೈಟಾಗೆ ಗಮ್ ಅಂತ ಸ್ಮೆಲ್ ಬರುತ್ತೆ ರವೆದು. ಆವಾಗ ನೀವು ಕೊಬ್ಬರಿನ ಹಾಕೋಬೇಕು. ಆವಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿನ, ಆ ಕೊಬ್ಬರಿನ ಸೇರಿಸ್ಕೋಬೇಕು. ನನಗೆ 2 ಕಪ್ ಆಗೋವಷ್ಟು ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಬಾಡಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಾವಿನ ಹಣ್ಣನ್ನು ಹಾಕ್ತಾ ಇದ್ದೀನಿ. ಮಾವಿನ ಹಣ್ಣನ್ನು ಹಾಕಿದ್ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಆಡಿಸ್ತಾನೆ ಇರಬೇಕು, ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ. ತೆಳ್ಳಗಾಗಿದೆ ಹೇಗೆ ಬರುತ್ತೆ ಅಂತೆಲ್ಲ ಅನ್ಕೋಬಿಡಿ. ತೆಳ್ಳಗಾದ್ರೂ ಅದು ನೀಟಾಗಿ ತಿರುಗಿಸ್ತಾ ಗಟ್ಟಿಗೆ ಆಗುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಾವಿನ ಹಣ್ಣಿಂದ ಯಾವುದೇ ಒಂದು ರೆಸಿಪಿ ಮಾಡಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಉರಿ ಮಾತ್ರ ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಇಟ್ಕೊಂಡೇ ಮಾಡಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಈ ಥರ ಬಿಡದೆ ನೀಟಾಗಿ ತಿರುಗಿಸ್ತಾನೆ ಇರಬೇಕು. ಮತ್ತು ನಾನು ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿದ್ದೆ ಮಾವಿನ ಹಣ್ಣು ಮತ್ತು ರವೆ ಎಲ್ಲ, ಅದೇ ಕಪ್ಪಲ್ಲಿ ಸಕ್ಕರೆ 1 ಕಪ್ಪಷ್ಟು ಫುಲ್ಲು ಸಕ್ಕರೆನ ಹಾಕ್ತಾ ಇದ್ದೀನಿ. ಇದು ಮಾವಿನ ಹಣ್ಣು ಕೂಡ ತುಂಬಾ ರುಚಿಯಾಗಿದೆ, ಅಂದರೆ ಸ್ವೀಟ್ ಇದೆ. ಮಾವಿನ ಹಣ್ಣು ಹುಳಿ ಇರಲಿಲ್ಲ, ಹಾಗಾಗಿ ನಾನು 1 ಕಪ್ಪಷ್ಟು ಮಾತ್ರ ಸಕ್ಕರೆನ ಯೂಸ್ ಮಾಡಿದ್ದೀನಿ. ಆಮೇಲೆ ಕೂಡ ನೀವು ಟೇಸ್ಟ್ ನೋಡಿ ಸಕ್ಕರೆನ ಹಾಕೋಬೋದು. ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ದರೆ ನೀವು 1.5 ಕಪ್ಪಷ್ಟು ಸಕ್ಕರೆನ ಹಾಕೋಬೇಕಾಗುತ್ತೆ. ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ. ತೆಳ್ಳಗಾಗಿದೆ ಹೇಗೆ ಬರುತ್ತೆ ಅಂತೆಲ್ಲ ಅನ್ಕೋಬೇಡಿ. ಅದು ತಿರುಗಿಸ್ತಾ ಫುಲ್ಲು ಗಟ್ಟಿಗೆ ಆಗುತ್ತೆ. ಈ ಥರ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಫುಲ್ಲು ತೆಳ್ಳಗಾದಂಗೆ ಅನಿಸುತ್ತೆ, ಏನಾಗಲ್ಲ. ಈ ಥರ ಬಿಡದೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಈಗ ನಾನು ಸ್ವಲ್ಪ ಟೇಸ್ಟ್ನ ನೋಡ್ತಾ ಇದ್ದೀನಿ, ಸಪ್ಪೆ ಇದೆಯಾ ಏನಂತ. ಇದು ಸ್ವಲ್ಪ ಸ್ವೀಟ್ ಆಗಿದ್ರೇ ಚೆನ್ನಾಗಿರುತ್ತೆ, ಸಪ್ಪೆ ಎಲ್ಲ ಇದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಸಪ್ಪೆ ಅನ್ನಿಸ್ತಿದೆ, ನಾನು ಇನ್ನೊಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಪ್ಪೆ ಇದ್ದರೆ ಸಕ್ಕರೆನ ಆಮೇಲೆ ಕೂಡ ಹಾಕೋಬೋದು. ತುಂಬ ಜಾಸ್ತಿ ಸ್ವೀಟ್ ಇದ್ರೂ ತಿನ್ನೋಕ್ಕಾಗಲ್ಲ, ಒಂದು ಮೀಡಿಯಮ್ ಆಗಿದ್ರೇ ಚೆಂದ. ಹಾಗಾಗಿ ನಾನು ಸ್ಟಾರ್ಟಿಂಗು 1 ಕಪ್ನ ಹಾಕ್ಕೊಂಡಿದ್ದೆ. ಈಗ ಒಂದು 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಬೆಲ್ಲದಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಸ್ವಲ್ಪ ಗಟ್ಟಿಗೆ ಆಗಿದೆ. ಈ ವರ್ಷ ಅಂತೂ ಮಾವಿನ ಫಲ ತುಂಬ ಚೆನ್ನಾಗಿರೋದ್ರಿಂದ ಮಾವಿನ ಹಣ್ಣಿನ ರೇಟು ಕೂಡ ತುಂಬಾ ಕಮ್ಮಿ ಇದೆ. ಹಾಗಾಗಿ ನೀವು ಮಾವಿನ ಹಣ್ಣಿನ ರೆಸಿಪಿಗಳನ್ನ ಆರಾಮಾಗೆ ಮಾಡ್ಕೋಬೋದು.
ಮಕ್ಕಳಿಗೂ ಎಲ್ಲ ತುಂಬಾ ಇಷ್ಟ ಆಗೋಂಥ ಒಂದು ರೆಸಿಪಿ. ನಾವು ಆಚೆಯಿಂದ ಸ್ವೀಟ್ ಎಲ್ಲ ತೊಗೊಂಬಂದು ತಿನ್ನೋದಕ್ಕಿಂತ ಮನೇಲೇ ಈ ಥರ ಡಿಫ್ರೆಂಟಾಗಿ ಸ್ವೀಟ್ಗಳನ್ನ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನೋಡಿ ಗಟ್ಟಿಗೆ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ವಿಡಿಯೋದಲ್ಲಿ. ನೋಡಿ ಸ್ವಲ್ಪ ಗಟ್ಟಿಗೆ ಆಗಿದೆ. ಇದು ಒಂದು 1/4 ಗಂಟೆಯಿಂದ ಒಂದು 20 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು, ತಳ ಬಿಡಬೇಕು ನೀಟಾಗಿ. ನೋಡಿ ಸ್ವಲ್ಪ ಗಟ್ಟಿಗೆ ಆಗ್ತಾ ಇದೆ. ನೀವಾದರೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಮಿಕ್ಸ್ ಮಾಡೋದು ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ಈಗ ಒಂದು 3-4 ಏಲಕ್ಕಿನ ನಾನು ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಕೂಡ ಹಾಕೋಬೋದು. ಇದು ಸ್ವಲ್ಪ ಗಟ್ಟಿಗೆ ಆಗಿದೆ, ತಳ ಬಿಡ್ತಾ ಇದೆ ಅಂದಾಗ ನೀವು ತುಪ್ಪನ ಹಾಕ್ಕೊಳ್ಳಿ. ಒಂದು 2-3 ಸ್ಪೂನು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪನ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ನೋಡಿ ನೀಟಾಗಿ ತಳ ಬಿಡ್ತಾ ಇದೆ, ಗಟ್ಟಿಗಾಗಿದೆ. ಇನ್ನೊಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ತಿರುಗಿಸ್ಕೋಬೇಕು. ನೋಡಿ ನೀಟಾಗಿ ತಳ ಬಿಟ್ಟಿದೆ, ಇಷ್ಟು ತಳ ಬಿಟ್ಟರೆ ಸಾಕು. ನೋಡಿ ನಾನು ಗ್ಯಾಸ್ನ ಆಫ್ ಮಾಡಿ ತಣ್ಣಗೆ ಆಗಕ್ಕೆ ಬಿಟ್ಟಿದ್ದೆ, ಫುಲ್ ತಣ್ಣಗೆ ಆಗಿದೆ. ಈಗ ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಕಟ್ಕೊಳ್ಳಿ. ನೋಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿ ಉಂಡೆನ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ, ತುಪ್ಪನ ಹಚ್ಕೊಂಡು ಕಟ್ಕೋಬೇಕು. ನೋಡಿ ಈ ಥರ ಮಾಡ್ಕೊಂಡ್ರೆ ನೀಟಾಗಿ ಉಂಡೆ ಆಗ್ಬಿಡುತ್ತೆ. ನೋಡಿ ಕೈಗೂ ಕೂಡ ಅಂಟ್ಕೊತಾ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ನಾನು ಆಗಲೇ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲಿ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ. ಆ ಉಂಡೆನ ಈ ಥರ ಕೊಬ್ಬರಿ ಒಳಗಡೆ ಒಂದ್ಸಲ ಉರುಳಿಸ್ಬಿಟ್ಟು ಇಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೇಲೆಲ್ಲ ಕೊಬ್ಬರಿ ತಿಂತಾಯಿದ್ರೆ ಬಾಯಿಗೆ ಕೊಬ್ಬರಿ ಸಿಗ್ತಾಯಿದ್ರೆ ರುಚಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.